ಅಣ್ಣವ್ರು ಹುಟ್ಟೋದಬ್ಬ ಏನೋ ಡಿಫ್ರೆಂಟಾಗಿ ಮಾಡಬೇಕು. ಎಲ್ಲರೂ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಯಾವಾಗಲೂ ಅಷ್ಟೇ. ಸುಮಾರು ಜನ ಅನ್ನದಾನ ಆಗಲಿ, ರಕ್ತದಾನ ಆಗಲಿ, ಬೇರೆ ಪ್ರತಿಯೊಂದನ್ನು ಮಾಡ್ತಾ ಇರ್ತಾರೆ. ಏನೋ ಡಿಫ್ರೆಂಟಾಗಿ ಮಾಡೋಣ ಅಂದಾಗ ಫಸ್ಟು ಅಪ್ಪು ಬಾಸ್ದೇ ಒಂದು ಇರುತ್ತೆ. ಯಾಕಂದರೆ ಜಾಸ್ತಿ ನಾವು ಅಣ್ಣವ್ರ ಪಿಕ್ಚರ್ ನೋಡಿದ್ದೇನೆ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೆ. ಅಣ್ಣವ್ರ ಜೊತೆಗೆ ಚಿಕ್ಕ ಪಾತ್ರಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡ್ಕೊಂಬಂದಿದ್ದೀವಿ. ಜಾಸ್ತಿ ಕೊನೆಗೆ ಸೆಳೆದಿದ್ದು ಪುನೀತ್ ರಾಜ್ಕುಮಾರ್ ಅವರು. ಅಣ್ಣವ್ರ ಆದರ್ಶದಲ್ಲಿ ಕೆಲವು ನಾವು ಕೂಡ ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಬಂಗಾರದ ಮನುಷ್ಯ ಅನ್ನೋದೊಂದಿತ್ತು. ಆಗ ಯಾವಾಗಲೂ ನಾನು ಅಂಬಾರಿದೊಂದು ಕಾನ್ಸೆಪ್ಟ್ ಏನೋ ತಲೆಯಲ್ಲಿ ಓಡ್ತಾ ಇದ್ದೆ ಯಾವಾಗಲೂ ಅಷ್ಟೇ. ಹೌದೌದು, ನಾನೇ ಪ್ರತಿಯೊಂದನ್ನು ಪುನೀತ್ ರಾಜ್ಕುಮಾರ್ ಮೂರ್ತಿಗಳನ್ನು ಕೂಡ ನಾನೇ ಮಾಡಿರೋದು. ಮೂರ್ತಿಯಿಂದನೇ ಒಂದು ಅಂಬಾರಿ ಅನ್ನೋದೊಂದು ಕಾನ್ಸೆಪ್ಟನ್ನ ನಿರ್ಮಿಸಿ ಅಲ್ಲಿ ಅಣ್ಣವ್ರನ್ನ ಕೂರಿಸಿ ಅದು ಮಗನ ಅಂಬಾರಿಲಿ ತಂದೆ ಕುತ್ಕೊಂಡ್ಬರೋ ರೀತಿಯಲ್ಲಿ ಒಂದು ಬಿಂಬಿಸಿದ್ದೀವಿ ಮೇಡಮ್. ಇವೆಲ್ಲ ಇದು ಮಾಡಬೇಕಂದ್ರೆ ನಾವು ಪ್ರೊಡಕ್ಷನ್ಗೇ ನಮಗೆ ಒಂದು ತಿಂಗಳು ಆಗುತ್ತೆ ಪ್ರೊಡಕ್ಷನ್ಗೇ. ಇದೊಂದು 150 ಮೂರ್ತಿಗಳಿಂದ ನಿರ್ಮಿಸಿರುವಂಥ ಅಪ್ಪು ಅಂಬಾರಿ. ಇದೊಂದು 125 kg ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಇದು ಸ್ಟೋನ್ ಪೌಡರ್ಸ್ ಅಂತ ಬರುತ್ತೆ, ಅದರಲ್ಲಿ ಯೂಸ್ ಮಾಡ್ಕೊಂಡು ಮಾಡಿರೋದು ಈ ಪುನೀತ್ ರಾಜ್ಕುಮಾರನ್ನ. ಅದನ್ನ ಮುಂಚಿತವಾಗಿ ಎಲ್ಲ ಈ ಥರ ಮೋಲ್ಡ್ಸ್ ಎಲ್ಲ ಮಾಡಿ ಇದಕ್ಕೆ ರಾಜ್ಕುಮಾರ್ ಇದು ನಾನು ಒಬ್ಬನೇ ಮಾಡೋದು. ಅಸೆಂಬ್ಲಿ ಮಾಡುವಾಗ ಮಾತ್ರ ಒಬ್ಬರು ಬಂದು ಹೆಲ್ಪ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನಾನೇ ಮಾಡ್ಕೊಂಡಿರ್ತೀನಿ. ಇದರಲ್ಲಿ ನನ್ನ ಈ ಒಂದು ಮಂಟಪ ಇದು ನಿರ್ಮಾಣ ಮಾಡೋದಕ್ಕೆ ನನ್ನ ಫ್ರೆಂಡ್ ಅನಿಲ್ ಆಗಲಿ, ಜೈ ಆಗಲಿ, ಅಥವಾ ನಮ್ಮ ಇನ್ನೂ ಕೆಲವರು ಇದ್ದಾರೆ ಸ್ನೇಹಿತರುಗಳು, ಅವರೆಲ್ಲ ಬಂದು ಈಗ ಶಿವು ಅಂತಲೂ ಇದ್ದರು. ಅವರೆಲ್ಲ ಮನೇಲಿ ನನಗೆ ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥವ್ರು. ಈಗ ಮಿಕ್ಸಿಂಗ್ ಮಾಡೋಕ್ಕಾಗಲಿ, ಪೌಡ್ರ್ ಮಿಕ್ಸಿಂಗ್ ಮಾಡೋದಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಕೊನೆಗೆ ಫಿನಿಷಿಂಗ್ ಟಚ್ ಮಾಡೋದಕ್ಕೆ ಅದಕ್ಕೆ ಬರ್ತಾರೆ. ಈ ರೀತಿ ಇನ್ನು ಸೀನಾ ಅಂತ ಇದ್ದಾರೆ, ಅವರು ಕೂಡ ಮಾಡಿದರು. ಹೌದೌದು, ಇನ್ನೂ ಯಾರೂ ಮಾಡಿಲ್ಲ. ಆಮೇಲೆ ಈವರೆಗೂ ಪುನೀತ್ ರಾಜ್ಕುಮಾರ್ ಅವರ ಈ ಮೂರ್ತಿ ಏನು ಕಾಣಿಸ್ತಿದೆಯಾ ನಿಮಗೆ, 1500 ಮೂರ್ತಿಗಳು ಕೊಟ್ಟಿದ್ದೀನಿ ಈವರೆಗೂ. ಅದರಲ್ಲಿ 950 ಮಕ್ಳುಗಳಿಗೆ ಕೊಟ್ಟಿದ್ದೀನಿ. ಏನಕ್ಕಪ್ಪ ಮಕ್ಳು ಕೊಟ್ಟಿದ್ದೀನಿ ಅಂದರೆ, ಅದರಲ್ಲಿ ನಮ್ಮ ಅಪ್ಪು ಬಾಸ್ ಅವ್ರು ನೋಡಿದ್ರೆ ನಾವೆಲ್ಲ ಬೈಸ್ಕೊಂಡಿದ್ದೀವಿ. ಅವೆಲ್ಲ ಇದ್ದೇ ಇರುತ್ತೆ. ಬರೀ ಇವ್ರು ನೋಡಿದ್ರೆ ಎಲ್ಲ ಅಕ್ಕಪಕ್ಕ ಮನೆ ನೋಡ್ಕೊಂಡು ಇದು ಮಾಡಿದ್ದಾರೆ. ಇವತ್ತೊಂದು ದಿವಸ ನಾನು ತೊಗೊಳ್ಳದೇ ಇರ್ಬೋದು ಏನೇ ಅವಾರ್ಡು, ಬಟ್ ಇವತ್ತು 950 ಮಕ್ಕಳಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾ ಪ್ರಶಸ್ತಿ ಅಂತ ಕೊಟ್ಟಿದ್ದೀನಿ ಈವರೆಗೂ ಮಕ್ಕಳುಗಳಿಗೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಒಂದು ಪ್ರಶಸ್ತಿ ತೊಗೊಳ್ಳೋದು, ಹಾಗಾಗಿ ಅದನ್ನು ಮಾಡ್ಕೊಂಬಂದಿದ್ದೀನಿ ಈವರೆಗೂ. ವಿನಯ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಕರೀತಾರೆ. ಈಗ ಕೆಲವೊಂದು ಸತಿ ರೋಡಲ್ಲಿ ಪವರ್ ಸ್ಟಾರ್ ಅಂತ ಕರೆದಿದ್ದು ಉಂಟು. ಕೆಲವೊಂದು ಸತಿ ಡ್ಯಾನ್ಸು ಮಾಡ್ತೀವಿ, ಹಾಡು ಹೇಳ್ತೀವಿ. ಒಳ್ಳೆ ನಾನು ಮಾಡೋದಕ್ಕಿಂತ ಮಕ್ಳ ಕೈಲಿ ಮಾಡಿಸಿ ನೋಡೋದು ದೊಡ್ಡ ಮಟ್ಟದ ವಿಷಯ.